SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಹಳ ಪ್ರತಿ ಸತಿ ನಾನು ಸಿನಿಮಾ ಮಾಡಿದಾಗ ದೊಡ್ಡ ಗ್ಯಾಪ್ ಆದಮೇಲೆ ಮಾಡೋದು ನಾನು. ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದ್ರ ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅಂತಕ್ಕೂ ಇಲ್ಲ ಸರ್ ಇದು ತುಂಬ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದರೆ ಇದು ನಮಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬ ಹೊಸದು ಅನ್ಸುತ್ತೆ. ಅಂದರೆ ಪ್ರಾಬ್ಲಿ ನಾನು ಯೂಟರ್ನ್ ಆದಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವುದರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನಿಮ್ದು ಆದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ಮ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗೆ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಆ್ಯಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ಥರ ಇದೆ. ಅಂದರೆ ಬೇರೆಯವ್ರಿಗೂ ಇವ್ರಿಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಈ ವಿಚಾರದಲ್ಲಿ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆ್ಯಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬ ಹೊಸದಾಗಿತ್ತು, ತುಂಬ ಕಲಿಯೋ ಥರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಆ್ಯಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇಯರ್ ಪ್ರಾಜೆಕ್ಟ್ ಆ್ಯಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗೆ ಇಷ್ಟೇ ಸಾಕು, ನನಗಿಷ್ಟೇ ಬೇಕು, ಇಷ್ಟೇ ಸಾಕು, ಅಂದರೆ ನೋ ಎಕ್ಸ್ಟ್ರಾ, ಒಂದೂ ಎಕ್ಸ್ಟ್ರಾ ಅಲ್ಲಿ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟಲ್ಲಿ ಇರೋ ಕ್ಲಾರಿಟಿನೇ ಆ್ಯಕ್ಚುಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅಂದರೆ ಮೇನ್ ರೀಸನ್ ಅವರಲ್ಲಿ ಏನು ಹೇಳಬೇಕು, ನಾನು ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಇದಿಷ್ಟು ತುಂಬ ಕ್ಲಿಯರ್ ಇದ್ದಾರೆ ಅವರು. ಸೊ ಈ ಕ್ಲಾರಿಟಿ ತುಂಬ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡುವಂಥ ತಾಕತ್ತಿರುವಂಥ ನಿರ್ದೇಶಕ ಆ್ಯಂಡ್ ತುಂಬ ಒಳ್ಳೆ ಸಿನಿಮಾಗಳನ್ನು ಕೊಡುವಂಥ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಗುಡ್ ಲಕ್ ಮಿಲನ ಆ್ಯಂಡ್ ಕೃಷ್ಣ, ತುಂಬ ಒಳ್ಳೆಯದಾಗಲಿ. ನಾಟ್ ಫಾರ್ ಜಸ್ಟ್ ಫಾರ್ ಲವ್ ಮಾಕ್ಟೇಲ್, ಥ್ರೂಔಟ್ ಯುವರ್ ಜರ್ನಿ, ದ ವೇ ಯು ಲುಕ್ ಅಟ್ ದ ಸಿನಿಮಾ ಇಂಡಸ್ಟ್ರಿ, ದ ವೇ ಯು ಟ್ರೀಟ್ ಪೀಪಲ್, ಫ್ಯಾಂಟಾಸ್ಟಿಕ್. ತುಂಬ ಹೋಮ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ ನಿಮ್ಮ ಜೊತೆ ವರ್ಕ್ ಮಾಡಬೇಕಾದ್ರೆ, ತುಂಬ ಅಪರೂಪ ಇದು. ಅಂದರೆ ಫ್ಯಾಮಿಲಿ ಥರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರಾ ಅದನ್ನು. ಭಾಳ ಖುಷಿ ಆಯಿತು. ಆ್ಯಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದ್ದಕ್ಕೆ. ಆ್ಯಂಡ್ ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ಈ ಸಿನಿಮಾ ಆದಮೇಲೆ ಚೆನ್ನಾಗಾಗತ್ತೆ ನಿಮಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂಥ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾಲು ಇದೇ ಬರುತ್ತೆ ಕೃಷ್ಣ ಅವರೇ ಅಂತ ಹೇಳಿದ್ದೀನಿ. ಐ ಡೋಂಟ್ ನೋ ಇದರಲ್ಲಿ ಮ್ಯಾಜಿಕ್ ಆದರೂ ಆಗ್ಬೋದು, ಲೆಟ್ಸ್ ಸಿ. ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೇಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ. ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಲಬಾರ್ದು, ಈ ಜರ್ನಿ ಹೋಗ್ತಾ ಇರಲಿ. ಇಫ್ ನಾಟ್ ಲವ್ ಮಾಕ್ಟೇಲ್, ಸಮಥಿಂಗ್ ಎಲ್ಸ್, ಬಟ್ ಡೆಫಿನೆಟ್ಲಿ ಫ್ರಮ್ ದಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಇನ್ ಯುವರ್ ಡೈರೆಕ್ಷನ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.